ಪ್ರತ್ಯೇಕದರ್ಶಿಗಳು ಇಲ್ಲಿದ್ದಾರೆ, ಇದೇ ಊರಿನವರಿದ್ದಾರೆ. ಅವರನ್ನು ನಾನು ಕೇಳ್ತೀನಿ, ಇವರು ಜೀವಂತ ಸಾಕ್ಷಿಯಾಗಿ ಈ ತಡೆಗೋಡೆಯನ್ನು ಯಾವಾಗ ನಿರ್ಮಿಸಲಾಯಿತು, ಯಾವಾಗ ಈ 13 ಮಣ್ಣು ಮುಚ್ಚಲಾಯಿತು ಅಂತ ಹೇಳ್ತಾರೆ. ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಪ್ರಕಾಶ್ ಅಂತೇಳಿ, ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಮುಂಚೆ ಇದು ಹೊಳೆ ಲೆವೆಲಲ್ಲಿ ಇತ್ತು. ಇದನ್ನ ಮತ್ತೆ ಮಣ್ಣು ಹಾಕಿ ತುಂಬಿಸಿದ್ದು. ಇದು ಒಂದ್ಸಲ 2017ರಲ್ಲಿ ಮಳೆ ಬಂದು ಎಲ್ಲ ನೆರೆಯಲ್ಲಿ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿತ್ತು. ಅದ ನಂತರ ಇದನ್ನ ತಡೆಗೋಡೆ ಕಟ್ಟಿ ರೋಡ್ಗೆ ನೀರು ಬರಬಾರ್ದು ಅಂತೇಳಿ ರೋಡನ್ನು ಸಮೇತ ಹೈಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮಣ್ಣು ತುಂಬಿಸಿ ಅದನ್ನು ಲೆವೆಲ್ ಮಾಡಿದ್ದಾರೆ. ನಾನು ಮೆಕ್ಯಾನಿಕ್ ಆದ ಕಾರಣ ಇಲ್ಲಿ ಕೆಲವು ಸಲ ಬಂದಾಗ ಇಲ್ಲಿ ಹಾಕಿದ ಮಣ್ಣಲ್ಲಿ ಗಾಡಿಗಳು ನಿಂತು ಹೋಗ್ತಾ ಇತ್ತು. ಅದನ್ನು ಎಳೆದುಕೊಡ್ಲಿಕ್ಕಾಗಿ ನಾವು ಬರ್ತಾ ಇದ್ವಿ ಇಲ್ಲಿಗೆ. ಈಗ ನೀವು ಹೇಳುವ ಪ್ರಕಾರ 2017ರಲ್ಲಿ ನೆರೆ ಬಂದಾಗ ನೇತ್ರಾವತಿಯಲ್ಲಿ ನೆರೆ ಬರುತ್ತೆ. ಆಣೆಕಟ್ಟು ಏನು ಇಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಅದು ತಡೆಗೋಡೆ ಒಡೆದೋಗುತ್ತೆ. ಅದರ ನಂತರ ಇದನ್ನೆಲ್ಲ ರಿಪೇರಿ ಮಾಡ್ತಾರೆ, ಇಲ್ಲಿ ತಡೆಗೋಡೆ ಕಟ್ತಾರೆ. 16-17ರ ನಂತರ ಇದಕ್ಕೆ ಮಣ್ಣು ತುಂಬಿಸಲಾಗಿತ್ತು. ಅದಕ್ಕಿಂತ ಮುಂಚೆ ಇದು 10 ಫೀಟ್ ಡೌನ್ ಹೌದು. ಈಗ 2014ರಲ್ಲೇ ಈ ಭೀಮಾ ಅನ್ನುವ ಅನಾಮಿಕ ಯಾವುದು ಬಂದಿದ್ದಾನೆ, ಅವನು ಹೇಳ್ತಾನೆ, ಇಲ್ಲಿ ನಾವು ನೂರಾರು ಹೆಣಗಳನ್ನು ಇಲ್ಲಿ ಹೂತಾಕಿದೀವಿ, ಇಲ್ಲಿ ಸಾಮೂಹಿಕ ಅತ್ಯಾಚಾರ ನಡೀತಾ ಇತ್ತು, ಆ ಸಾಮೂಹಿಕ ಅತ್ಯಾಚಾರ ನಡೆದು ಕೊಲೆಯಾದ ಮಕ್ಕಳನ್ನು ತಾವು ಬಂದು ಇಲ್ಲಿ ಹೂಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಏನಂತೀರಿ ಇದಕ್ಕೆ ಸ್ಥಳೀಯರಾಗಿ ನೀವು? ಈಗ ಅವನು 2014ರಲ್ಲಿ ಹೋದ ನಂತರ ನಾವು ಇಲ್ಲಿ ನೆರೆಯಲ್ಲಿ ಕಣ್ಣಲ್ಲಿ ನೋಡಿದ ಇದು ನೀರಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಇಲ್ಲಿ ಕೊಚ್ಚಿಕೊಂಡು ಹೋದ ನಂತರ ಇದು 10 ಫೀಟ್ ಡೌನಲ್ಲಿ ಇತ್ತು. ಅವನು 2014ರಲ್ಲಿ ಹೋದವನು ಬಂದು ಈಗ ನೆನ್ನೆ ಮೊನ್ನೆ ಹಾಕಿರ್ಬೇಕು ಅಷ್ಟೇ. ಇಲ್ಲಿ ಇಲ್ಲಾದ್ರೆ ನಮಗೆ ಡೌಟ್ ಇದೆ ಅವನ ಮೇಲೆ, ಯಾರು ಅನಾಮಿಕ ಬಂದಿದ್ದಾನೆ ಅವನ ಮೇಲೆ. ಅವನು ಇಷ್ಟು ಹಾಕಿದ ಮಣ್ಣು ಈಗ ನಾವು ಏನು ಹೇಳ್ತಾ ಇದ್ದೀವಿ 2017ರಿಂದ ಅಂತ ಹೇಳಿ ಒಂದು 5-6 ವರ್ಷ 7 ವರ್ಷ ಇತ್ತೀಚಿನ ಮಾತಾಡ್ತಾ ಇದ್ವಿ. ಇದು ಡ್ಯಾಮ್ ಕಂಪ್ಲೀಟ್ ಆದದ್ದು ಒಂದು 2020ರಲ್ಲಿ ಮುಗಿದೋಗಿದೆ ಕೆಲಸ. ಅದರ ನಂತರ ಇದಕ್ಕೆಲ್ಲ ಮಣ್ಣು ತುಂಬಿ ಅದನ್ನು ಫಿಲಪ್ ಮಾಡಿ ಲೆವೆಲ್ ಮಾಡಿದ್ದಾರೆ. ಅದರ ನಂತರ ನಾವಿಲ್ಲಿ ಕೆಲಸಕ್ಕೆ ಅಂತ ಬಂದಾಗ ಇಲ್ಲಿ ಗಾಡಿಗಳು ಊತೋದಾಗ ನಾವು ಎಳೆದು ಮೇಲೆ ಕೊಟ್ಟಿದ್ದೇವೆ. ಅದು ಚೆನ್ನಾಗಿ ನೆನಪಿದೆ ನಮಗೆ. ನೋಡಿ ಶರತ್, ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇವರ ಪ್ರಕಾರ ಏನಂದ್ರೆ 2014ರಲ್ಲಿ ಇದು 10 ಫೀಟ್ ಡೌನ್ ಇತ್ತು. ಈ ಕಡೆ ನಾವು ಏನು ತೋರಿಸ್ತಾ ಇದ್ದೀವಿ ಅದೇ ರೀತಿ ಡೌನ್ ಇತ್ತು. ಇದು ಏನು ತಡೆಗೋಡೆ ನಿರ್ಮಿಸಲಾಯಿತು, ಅಲ್ಲಿ ಡ್ಯಾಮ್ ಯಾವಾಗ ಕಟ್ಟಾಗುತ್ತೆ ಅದನ್ನು ರಿಪೇರಿ ಮಾಡಲಾಗುತ್ತೆ. ಈ ತಡೆಗೋಡೆ ನಿರ್ಮಾಣ ಆದ ಮೇಲೆ ಈ ಮಣ್ಣನ್ನು ಫಿಲ್ ಅಪ್ ಮಾಡಲಾಯಿತು. ಅಂದ್ರೆ ಇಲ್ಲಿ ಸರ್ವತಃ ಒಬ್ಬ ಭೀಮಾ ಅಂತ ಬಂದವನು ಇಲ್ಲಿ 2014ರಲ್ಲೇ ನಾನು ಹೂತಿದ್ದೀನಿ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಸುಳ್ಳಿನ ಕಂತೆ. ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ 2017ರಲ್ಲಿ ಇಲ್ಲಿ ನೆರೆ ಬಂದಿತ್ತು. ಇದು ನೆರೆ ಬರುವ ಮೊದಲೇ ಕೆಳಗೆ ಇರುವ ಪ್ರದೇಶ. ಇಲ್ಲಿ ಆಗ ಮಣ್ಣಿರಲಿಲ್ಲ. ಈ ಮಣ್ಣನ್ನು ಹಾಕಿದ್ದು ರೋಡ್ ರಿಪೇರಿ ಮಾಡಿದ ಮೇಲೆ 16-17ರ ನಂತರ ಹಾಕಿರೋದು. ಇದು ಭೀಮಾ ಇಲ್ಲಿ ಕೆಲಸ ಮಾಡುವ ಟೈಮಲ್ಲಿ ಇರಲಿಲ್ಲ. ಇದು ಸುಳ್ಳಿನ ಕಂತೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಡೌಟ್ ಪಡುವ ವಿಷಯ ಏನಂದ್ರೆ, ನೋಡಿ ಈ ಮಣ್ಣುಗಳನ್ನು, ಈ ಪ್ರದೇಶಗಳನ್ನು ನೋಡಿದ್ರೆ ಇಲ್ಲಿ ಎಲ್ಲೂ ಹಸಿರು ಕಾಣ್ತಾ ಇಲ್ಲ ನಿಮ್ಗೆ. ಈ ನಿಮ್ಮ ಮಣ್ಣುಗಳನ್ನು ನೋಡಿ, ಇಲ್ಲಿ ಯಾರೋ ಮಣ್ಣು ಅಗದಂಗಿದೆ ಅಥವಾ ಇಲ್ಲಿ ಯಾವ ರೀತಿಯ ಏನೋ ನೋಡಿ, ಈ ಪ್ರದೇಶಗಳನ್ನು ನೋಡಿದ್ರೆ ನಿಮ್ಗೆ ಇತ್ತೀಚೆಗೆ ಯಾವುದೋ ಒಂದು ಕಾಮಗಾರಿ ಮಾಡಿದಂಗಿದೆ, ಇತ್ತೀಚೆಗೆ ಯಾರೋ ಬಂದು ಏನೋ ಮಾಡಿದಂಗಿದೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, SIT ಅವರು ಉಳಿದ ರಾಕೇಶ್ ಸರ್, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಿಂಧೂರ ಮಾತಾಡ್ತಾ ಇದ್ದೀನಿ ಸರ್. ಅವರು ನಿಮ್ಮ ಜೊತೆ ಮಾತಾಡಿದಂತಹ ವ್ಯಕ್ತಿಯಲ್ಲಿ ಏನು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು, ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಇದು ಕಂಪ್ಲೀಟ್ ಮಣ್ಣು ಕೊಚ್ಕೊಂಡು ಹೋಗ್ಬಿಟ್ಟಿತ್ತು, ತಳಭಾಗದಲ್ಲಿ ಮಣ್ಣಿತ್ತು ಅಂತ ಹೇಳಿ. ಅವ್ರನ್ನ ನೀವು ಮತ್ತೊಮ್ಮೆ ಮಾತನಾಡಿಸಬಹುದಾ ಸರ್? 13th ಪಾಯಿಂಟ್ ಏನ್ ಮಾರ್ಕ್ ಮಾಡಿದ್ದಾರೆ, ಅದು ಹೊಸದಾಗಿ ಮಾರ್ಕ್ ಮಾಡುವಾಗ ಆ ಗರ್ಕೆಗಳನ್ನ, ಹುಲ್ಲುಗಳನ್ನ ಕಿತ್ತಾಕಿ ಮಾರ್ಕ್ ಮಾಡಿರೋದಾ ಅಥವಾ ಹೇಗೆ ಸರ್? ಅವ್ರ ಹತ್ರ ಇನ್ನೊಂದಷ್ಟು ಮಾಹಿತಿಯನ್ನ ಕೇಳಬಹುದಾ ನೀವು? ಹೇಗೆ? ಇಲ್ಲಿ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಇದೇ ಪ್ರದೇಶದವರು ಈ ಕಡೆ ಪ್ರದೇಶಕ್ಕೆ ಬರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಿ. ಈ ಪ್ರದೇಶ 2017ರವರೆಗೆ ನಿಮ್ಮ ಪ್ರಕಾರ ಇದು ಕೆಳಗಡೆ ಪ್ರದೇಶವಾಗಿತ್ತು. ರೋಡ್ ಆದ ನಂತರ ಈ ಪ್ರದೇಶವನ್ನು ಮುಚ್ಚಲಾಗಿತ್ತು. ಅಂದ್ರೆ ಭೀಮನು ಇಲ್ಲಿ ಕೆಲಸ ಬಿಡುವ ನಂತರ 3-4 ವರ್ಷದ ನಂತರ ಇಲ್ಲಿ ಅಣೆಕಟ್ಟು ರಿಪೇರ್ ಆಗುತ್ತೆ, ಇದನ್ನು ರಿಪೇರಿ ಕೆಲಸ ಆಗುತ್ತೆ, ಆವಾಗ ಇದು ಮಣ್ಣು ಮುಚ್ಚಲಾಗಿತ್ತು. ಮೊದಲು ಇದು ಡೌನ್ ಇತ್ತು ಅಂತ ಹೇಳ್ತೀರಿ. ಈಗ ಈ ಪ್ರದೇಶವನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ, ಇಲ್ಲಿ ನಮ್ಮ ಕ್ಯಾಮರಾವನ್ನು ಝೂಮ್ ಮಾಡಪ್ಪ. ಈಗ ಈ ಪ್ರದೇಶದಲ್ಲಿ ನೋಡಿ, ಇಲ್ಲಿ ಎಲ್ಲ ಹುಲ್ಲುಗಳು ಬೆಳೆದಿದ್ದಾವೆ, ಇಲ್ಲಿ ಎಲ್ಲ ಸ್ವಲ್ಪ ಗಿಡಗಳು ಹಾಕಿದ್ದಾರೆ, ಗೊಬ್ಬರ ಹಾಕಿದಂಗಿದೆ. ಇಲ್ಲಿ ಮಣ್ಣು ಕ್ಲೀನ್ ಇಲ್ಲ. ಅಂದ್ರೆ ಈ ಪ್ರದೇಶವನ್ನು ಮಾರ್ಕ್ ಮಾಡಿ ಈಗಾಗಲೇ ಒಂದು 5-6 ದಿನ ಆಗಿದೆ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ, ಇದು SIT ಅವರು ಬಂದು ಆದಾಗ ತೆಗೆದ ಜಾಗನ ಇದು? ಅದಕ್ಕಿಂತ ಮುಂಚೆನೆ ಇದು ಗ್ರಾಸ್ ಹೋಗಿದೆ? ಇದು ಮುಂಚೆ ಹೋಗಿದೆ. ಇಲ್ಲಿ ರೋಡ್ ರಿಪೇರಿ ಆಗುವಾಗ ಅದಕ್ಕೆ ಮರಳೆಲ್ಲ ತಂದು ಸ್ಟಾಕ್ ಇಟ್ಟದ್ದು ಜಾಗದಲ್ಲಿ ಹುಲ್ಲು ಬೆಳಿಲಿಲ್ಲ, ಅದರ ಮೇಲೆ ಮಾರ್ಕ್ ಮಾಡಿದ್ದಾರೆ.
ನೋಡಿ ಇಲ್ಲಿ ಸಿಂಧೂರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಇಲ್ಲಿ ರೋಡ್ ಮಾಡ್ಲಿಕ್ಕೆ ಮಾಡುವಾಗ ಇಲ್ಲಿ ಮರಳು ಈ ಸೈಡ್ ನೋಡಿ ಮರಳಿದೆ, ಇಲ್ಲಿ ಮರಳಿನ ಕಲ್ಲುಗಳನ್ನೆಲ್ಲ ಹಾಕಲಾಗಿದೆ. ಆ ರೀತಿಯ ಮರಳು ಶೇಖರಣೆ ಈ ಕಡೆ ಮಾಡಿರಬಹುದು, ಅದಕ್ಕಾಗಿ ಇಲ್ಲಿ ಹುಲ್ಲು ಬೆಳೆದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅನಾಮಿಕ ಹೇಳಿದಂಗೆ ಇಲ್ಲಿ 100 ಹೆಣಗಳು ಸಿಗಬಹುದು, 10 ಹೆಣಗಳು ಸಿಗಬಹುದು, ಇಲ್ಲಿ ಅಸ್ಥಿಪಂಜರ ಬುರುಡೆಗಳು ಸಿಕ್ಕೇ ಸಿಗ್ತವೆ ಅನ್ನುವುದನ್ನು ಗಿರೀಶ್ ಮಟ್ಟಣ್ಣವರು ಮತ್ತೆ ತಿಮರೋಡಿ ಟೀಮ್ ಅವರು ಘಂಟಾಘೋಷವಾಗಿ ಸಾರ್ತಾರೆ. ಅವರ ಯೂಟ್ಯೂಬ್ ಚಾನೆಲ್ಗಳು ಈ ಜಾಗವನ್ನು ತೋರಿಸ್ಬಿಟ್ಟು ಇಲ್ಲೇ ಇದೆ ಅಂತ ಹೇಳ್ತಾರೆ. ಸಿಂಧೂರ, ನಾನು ಏನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ 10 ರಿಂದ 12 ಪಾಯಿಂಟ್ಗಳು ಬೇರೆ. ಈಗ 12 ಪಾಯಿಂಟ್ಗೆ ಬಂದಾಗ ನಮಗೆ ಗೊತ್ತಿದೆ ಇದು ಸುಳ್ಳಿನ ಕಂತೆ ಅಂತ ಇಲ್ಲಿಯ ಜನಗಳು ಹೇಳ್ತಾ ಇದ್ದಾರೆ. ಹಾಗಾಗಿ SIT ಅವರು ಈ ಪಾಯಿಂಟ್ ಅನ್ನು ಅಗೆಯುವ ಮೊದಲು ಇಲ್ಲಿಯ ಜನಗಳ ಆಗ್ರಹ ಏನಂದ್ರೆ SIT ಅವರು ಈ ಪಾಯಿಂಟ್ ಅನ್ನು ಅಗೆಯುವ ಮೊದಲು ಇಲ್ಲಿ ಈ ಪಾಯಿಂಟ್ಗೆ ಎಷ್ಟು ದಿನದ ಮುಂಚೆ ಮಣ್ಣು ತುಂಬಿಸಲಾಗಿತ್ತು ಅನ್ನುವ ಪರೀಕ್ಷೆಯನ್ನು ಮಾಡಬೇಕು ಅಂತ ಇಲ್ಲಿ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ನಾವು ಕಾಯ್ತಾ ಇದ್ದೀವಿ 13ನೇ ಪಾಯಿಂಟ್ಗೆ SIT ಅವರು ಬರಲಿ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ 12 ಅವರು ಅಗ್ದಾಗ್ಲಿ ಎಷ್ಟು ಸಿಗುತ್ತೆ ಸಿಗ್ಲಿ, ಇಲ್ಲಿಗೆ ಬರುವಾಗ ಊರಿನವರಾದ್ರ ನಾವು ನಿಂತ್ಕೋತೀವಿ. ಅವರು ಇಲ್ಲಿ ಒಂದು ಇಂಜಿನಿಯರ್ ಕರ್ಕೊಂಡ್ಬರ್ಲಿ, ಒಂದು ವಿಜ್ಞಾನಿನ ಕರ್ಕೊಂಡ್ಬರ್ಲಿ. ಸರ್, ಈಗ ಬೇರೆ ಎಲ್ಲ ಪಾಯಿಂಟ್ ಗಳಿಗಿಂತಲೂ ಕೂಡ ಅತಿ ಹೆಚ್ಚು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿರೋ ಪಾಯಿಂಟ್ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 30. ನೀವೇನ್ ಆ ಜಾಗದಲ್ಲಿದ್ದೀರಿ ಆ ಪಾಯಿಂಟ್. ಯಾಕೆ 13ನೇ ಪಾಯಿಂಟಿನ ಮೇಲೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ? ಯಾಕೆ ಯೂಟ್ಯೂಬರ್ಸ್ ಆಗ್ಲಿ ತಿಮರೋಡಿ ಅಂಡ್ ಟೀಮ್ ಆಗ್ಲಿ 13ನೇ ಪಾಯಿಂಟಿನ ಮೇಲೆ ಇಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ದಾರೆ? ಅವ್ರು ಎಷ್ಟು ನಿಖರವಾಗಿ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಬೇಕಾದಷ್ಟು ಶವಗಳು ಸಿಗಬಹುದು ಅಂತ? ಇದರ ಬಗ್ಗೆ ನಿಮ್ಮ ಜೊತೆ ಅಲ್ಲಿರುವಂತ ಅಂದ್ರೆ ಆ ಸ್ಥಳದಲ್ಲಿರುವಂತಹ ಎಲೆಕ್ಟ್ರಿಷಿಯನ್ ಏನ್ ಹೇಳ್ತಾರೆ ಸರ್? ಈ ಜಾಗದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಅವ್ರ ಹತ್ರ ಮಾತನಾಡಬಹುದಾ ನೀವು? ಇಲ್ಲಿ ಸಿಂಧೂರ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ 2017ರವರೆಗೆ ಇದು ತಗ್ಗು ಪ್ರದೇಶ. ಇಲ್ಲಿ 2017ರ ನಂತರ ಇಲ್ಲಿ ಮಣ್ಣು ಮುಚ್ಚಿ ಈ ಪ್ರದೇಶವನ್ನು ಈ ರೀತಿ ಮಾಡಲಾಗಿತ್ತು. 2014ರವರೆಗೆ ಭೀಮಾ ಇಲ್ಲಿದ್ದ. ಆದ್ರೆ ಆ ಟೈಮಲ್ಲಿ ಇಲ್ಲಿ ಹೆಣಗಳನ್ನು ಹೂತಾಕ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ತಗ್ಗು ಪ್ರದೇಶ ಆಗಿತ್ತು, ಡ್ಯಾಮ್ ರಿಪೇರಿ ಆಗಿದ್ದು 2019-20ರಲ್ಲಿ ಅನ್ನುವ ಮಾಹಿತಿ ಒಂದಾದ್ರೆ, ಈಗ ಇಲ್ಲಿ ಸ್ಥಳೀಯರಿಗಿರುವ ಡೌಟ್ ಏನಂದ್ರೆ ಇಲ್ಲಿ ಕೆಲವು 1 ವರ್ಷದ ಹಿಂದೆನ 6 ತಿಂಗಳ ಹಿಂದೆ ರಾತ್ರಿ ಬಂದು ಇಲ್ಲಿ ಎಲೆಕ್ಟ್ರಿಕ್ ಕಂಬ ಹಾಕ್ಲಿಕ್ಕಿದೆ, ರಿಪೇರಿ ಇದೆ ಅಂತ ಮಣ್ಣು ತೆಗಿತಾ ಇದ್ರು. ಯಾರೋ ಏನೋ ಹಾಕಿರಬಹುದು, ಅದಕ್ಕಾಗಿ ಎಲ್ಲಿಂದಲೋ ತಂದು ಇಲ್ಲಿ ಅಸ್ಥಿಪಂಜರಗಳನ್ನು ಹಾಕಿದ ಡೌಟು ನಮಗಿದೆ. ಆದ್ರಿಂದ ಈ ಮಣ್ಣು ಅಗೆಯುವ ಮೊದಲು ಈ ಮಣ್ಣನ್ನು ಯಾವಾಗ ತುಂಬಿಸಲಾಯಿತು ಅನ್ನುವ ರಿಪೋರ್ಟ್ ಅನ್ನು SIT ಅವರು ತಗೊಬೇಕು. ಯಾವಾಗ ಈ SIT ಅವರು ಮಣ್ಣು ತಗೊಂಡಿದ್ದಾರೆ, ಯಾವಾಗ ಈ ಗುಂಡಿಯನ್ನು ತುಂಬಿಸಲಾಯಿತು, ಯಾವಾಗ ಈ ಗುಂಡಿಯನ್ನು ಮುಚ್ಚಲಾಯಿತು ಅನ್ನುವ ರಿಪೋರ್ಟ್ ಅನ್ನು ತಗೊಳ್ಬೇಕು. ದಿಸ್ ಇಸ್ ನಾಟ್ ಸೋ ಹಾರ್ಡ್ ಸಿಂಧೂರ. ಯಾಕಂತ ಹೇಳಿದ್ರೆ ಈಗ ಸ್ಯಾಟಲೈಟ್ ಇಮೇಜ್ಗಳು ಅಂತ ನಾವು ಏನ್ ಹೇಳ್ತೀವಿ ಅಲ್ವಾ, ನೀವು ಇಸ್ರೋಗೆ ಹೋದ್ರೆ ಅಥವಾ ಕನೆಕ್ಟಿವ್ ಕೆಲವು ಪಾರ್ಟಿಗಳಿಗೆ ಹೋದ್ರೆ ನಿಮಗೆ 5-6 ವರ್ಷದ ಸ್ಯಾಟಲೈಟ್ ಇಮೇಜ್ಗಳನ್ನು SIT ಅವರು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನ್ನುವ ಮಾಹಿತಿ ನಮಗಿದೆ. ಆರ್ ಎಲ್ಸ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಡೌನ್ಲೋಡ್ ಆ ಸ್ಯಾಟಲೈಟ್ ಇಮೇಜ್ಗಳು ಲಾಸ್ಟ್ ವರ್ಷದಲ್ಲಿ ಹೇಗಿತ್ತು, ಈ ವರ್ಷದಲ್ಲಿ ಹೇಗಿತ್ತು, ಯಾವಾಗ ಮಣ್ಣು ಮುಚ್ಚಲಾಗಿತ್ತು ಅನ್ನೋದು. ಅದು ಮಾತ್ರ ಅಲ್ಲ, ಈಗ ಜಿಯೋಗ್ರಫಿ ವಿಷಯಕ್ಕೆ ಬಂದಾಗ ಈ ಮಣ್ಣನ್ನು ಯಾವಾಗ ತುಂಬಿಸಲಾಗಿತ್ತು, ಎಷ್ಟು ವರ್ಷಗಳ ಹಿಂದೆ ಈ ಮಣ್ಣನ್ನು ತುಂಬಿಸಿದ್ದಾರೆ ಅನ್ನುವ ಸ್ಟಡಿಯನ್ನು ಮಾಡಬಹುದು. ಸ್ಥಳೀಯರ ಆಗ್ರಹ ಏನಂದ್ರೆ 12 ಅವರ್ದು 13ರಲ್ಲಿ ನಾವು ಕ್ಲಿಯರ್ ಆಗಿ ಸುಳ್ಳು ನಮಗೆ ಸಿಕ್ಕಿದೆ. ಅವನಿರುವಾಗ ಇಲ್ಲಿ ಮಣ್ಣೇ ಮುಚ್ಚಿರಲಿಲ್ಲ. ನಾವು ಇಲ್ಲಿಗೆ ಬಂದಾಗ SIT ಅವರಿಗೆ ಆಗ್ರಹ ಮಾಡ್ತೀವಿ, ಈ ಮಣ್ಣು ಮುಂಚೆ ತೆಗೆಯುವ ಮುಂಚೆ ಇದನ್ನು ಇನ್ಕ್ವೈರಿ ಮಾಡಬೇಕನ್ನೋದು ಸ್ಥಳೀಯರ ಆಗ್ರಹ. ಸಿಂಧೂರ. ಓಕೆ, ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ 13ನೇ ಗುಂಡಿ ಅಗಿಯೋದಕ್ಕೆ ಮುಂಚೆನೆ ಪವರ್ ಟಿವಿ ಆ 13ನೇ ಪಾಯಿಂಟ್ ಏನಿತ್ತು ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಸೊ ಅಲ್ಲಿರುವಂತಹ ಸ್ಥಳೀಯರು ಅಥವಾ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಎಲೆಕ್ಟ್ರಿಷಿಯನ್ ಏನ್ ಹೇಳೋದು ಅಂತಂದ್ರೆ, ಆ ಭೀಮಾ ಅನಾಮಿಕ ಯಾರಿದ್ದಾನೆ ಆತ ಕೆಲಸ ಬಿಟ್ಟು ಅದಾದ್ಮೇಲೂ ಕೂಡ ಆ ಜಾಗ ಬಹಳ ತಗ್ಗು ಪ್ರದೇಶ ಆಗಿತ್ತು. ಅಂದ್ರೆ 2017ವರೆಗೂ ಇವನ್ ಕೆಲಸ ಬಿಟ್ಟಿರೋದು 2014 ಅಂತ ಆತ ಹೇಳ್ತಾ ಇದ್ದಾನೆ. 2017ವರೆಗೂ ತಗ್ಗು ಪ್ರದೇಶ ಇತ್ತು. ಅದಾದ್ಮೇಲೆ ಇಲ್ಲಿ ಡ್ಯಾಮ್ ಕಟ್ಟಡ ಅದೆಲ್ಲವೂ ಕೂಡ ಆರಂಭ ಆಗುತ್ತೆ. ಸೊ 6 ತಿಂಗಳು ಅಥವಾ ವರ್ಷದ ಹಿಂದೆ ಯಾರೋ ಬಂದು ಇಲ್ಲಿ ಮಣ್ಣಾಗಿತ್ತಾ ಇದ್ರು, ಅವರೇನಾದ್ರೂ ತಂದು ಹಾಕಿರ್ಬೇಕೇ ಹೊರತು ಇಲ್ಲಿ ಯಾವುದೇ ರೀತಿಯ ಏನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಇತ್ತು ಅಂದ್ರೆ ಅದು ಕಟ್ಟು ಕಥೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತ ಮಾತು.